ರೀಲ್ಸ್ ಸ್ಟಾರಿಗೆ ತ್ರಿಬಲ್ ಮ್ಯಾರೇಜ್ ಜಾಕ್ ಪಾಟ್ ಹೊಡೆದಿದೆ. ರೀಲ್ಸ್ ನಿಂದ ಶುರುವಾಗಿ ರಿಯಲ್ ಲೈಫ್ ನಲ್ಲಲ್ಲ, ಮದುವೆ ಒಮ್ಮೆಲೆ ಮೂವರು ಸುಂದರಿಯರ ಜೊತೆಗೂ ಕಲ್ಯಾಣ. ಒಂದೇ ಮಂಟಪದಲ್ಲಿ ಮೂವರೊಂದಿಗೆ ಮ್ಯಾರೇಜ್, ಹೊಡೆದ ಲಾಟ್ರಿ. ರೀಲ್ಸ್ ನಿಂದ ಸ್ನೇಹ ಶುರುವಾಗಿ ಮಾಂಗಲ್ಯ ಕಟ್ಟೋವರೆಗೂ ಬಂದಿದೆ. ಒಂದೇ ಮಂಟಪದಲ್ಲಿ ಮೂವರೊಂದಿಗೆ ಮ್ಯಾರೇಜು. ಉತ್ತರ ಪ್ರದೇಶದ ಅಮ್ರೋಹಾದಲ್ಲಿ ವಿಚಿತ್ರ ಮದುವೆ. ಮೂವರ ಯುವತಿಯರ ಜೊತೆ ರೀಲ್ಸ್ ಮಾಡ್ತಾ ಇದ್ದಂತಹ ವಿಕಾಸು ಆನ್ ಸ್ಕ್ರೀನ್ ನಲ್ಲಿ ಗಂಡನಾಗಿ ನಟಿಸುತ್ತಿದ್ದ ಯುವಕ ವಿಕಾಸು ಮೂವರು ಯುವತಿಯರ ಜೊತೆಗೂ ರೀಲ್ಸ್ ನಲ್ಲಿ ನಟನೆ ಮಾಡ್ತಿದ್ದ. ನಿಜ ಜೀವನದಲ್ಲಿ ದೇವಸ್ಥಾನದಲ್ಲಿ ವಿಕಾಸ್ ಮದುವೆ ಮಾಡ್ಕೊಂಡ. ಮೂವರು ಯುವತಿಯರೊಂದಿಗೆ ಒಟ್ಟಿಗೆ ಮ್ಯಾರೇಜ್ ಮಾಡಿಕೊಂಡ ಈ ವಿಕಾಸ್ ಸಾಮಾಜಿಕ ಜಾಲತಾಣದಲ್ಲಿ ಹಲ್ಚಲ್ ಸೃಷ್ಟಿ ಮಾಡಿದ. ಈ ಪ್ರಕರಣ ನೋಡ್ತಾ ಇದ್ದೀರಿ ಸ್ಕ್ರೀನ್ನಲ್ಲಿ. ಮೂರು ಮೂತಿಗೆ ಒಬ್ಬ ಪತಿ ಆ ಮೂರು ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೊಂಡಿದ್ದಾನೆ. ರೀಲ್ಸ್ ನಲ್ಲಿ ಜೊತೆಗೆ ನಟನೆ ಮಾಡ್ತಾ ಇದ್ರು. ಮೂವರ ಸಹಮತವೂ ಇದೆ. ಇದರಲ್ಲಿ ತಪ್ಪು ಅಂತ ಹೇಳೋದಕ್ಕೆ ಯಾವ ಕಾರಣಗಳು ಇಲ್ಲ. ಗಂಡ ಹೆಂಡತಿಯರು ಅಂತ ಹೇಳಬೇಕಷ್ಟೇ. ಈಗ ಶಾಸ್ತ್ರದ ಪ್ರಕಾರ ದೇವಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ ಮೂರು ಹೆಂಡತಿಯರ ಮುದ್ದಿನ ಗಂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡಿದಾನೆ, ಕೇಳಿಸ್ಕೊಳ್ಳಿ. घर वाले कर रहे थे मेरी अकेली की शादी, मतलब पापा को इसके लिए एक लड़का पसंद आएगा जिसकी गवर्नमेंट जॉब थी और हाँ वो बिल्कुल करना चाह रहे हैं। भाई हम तीनों ने बहुत मना करी कि हमें शादी करनी ना, हमें तीनों को ऐसे ही रहने दो, लेकिन वो कह रहे लड़की को शादी करनी जरूरी होती है, शादी तो करनी पड़ेगी। तो मेरी कहीं और होती, इसकी कहीं और होती, इसकी और होती, हम हो जाते बहुत बहुत दूर, और जो कि हम दूर रह ही नहीं सकते। तो हमने बचपन से बिल्कुल एक जगह पे रहे हैं, हर एक चीज बांटी है, हर एक साथ ना, हर दिन एक साथ खाया है, हर दिन के 24 घंटे एक साथ में बीतते हैं। और हाँ भी फिर एक और बात, फिर जो है हमने ये कहा चलो एक घर में कर देना है नहीं, मतलब कि तुम कोई ऐसा घर देखो जहाँ कम तीनों की शादी हो। तुम सब भी बोल रहे हो कि क्या तुम एक घर में तीन भाइयों से नहीं कर सकते थे? भाई बताओ इतना कोशिश नहीं करी होगी ऐसा करने की? इतना बड़ा कदम उठाने से पहले हमने किसी भी कोशिश न करी होगी ये सब करने की? भाई ऐसा घर कहीं मिला ही ना। देखो किसी घर में तीन लड़के हैं ना, तो एक की शादी हो चुकी है, दो को आ रहे हैं, और तीन लड़के हैं ना कहीं और, तो एक इतना छोटा है और दो भी वो भी ठीक से जवान नहीं है। क्योंकि कोई भी इतना बड़ा कदम ऐसे नहीं उठा सकता। हाँ, अभी हमें पता है कि हमारे आगे और हम और लड़के कह रहे हैं कि तीनों में भेदभाव करेगा या फिर एक से शादी क्यों करी, एक ही क्यों मिला? भाई इस वजह से ही तो मिला क्योंकि हमारे साथ रहने का बस एक ही जरिया है। इन्हें पता है हमारी हालत कैसी थी उस टाइम पे। हमने घर वालों को भी बहुत ज्यादा समझाया, अब ये खुद बताएंगे कैसे। ಮೂರು ರೇಷನ್ ಕಾರ್ಡು ಗಂಡನ ಹೆಸರು ಒಂದೇ ಇರುತ್ತೆ. ಮೂರು ಕುಟುಂಬಕ್ಕೂ ಮೂರು ತರಹದ ರೇಷನ್ ಸಿಗ್ತವೆ. ಆಧಾರ್ ಕಾರ್ಡಲ್ಲೂ ಕೂಡ ಮೂವರಿಗೆ ಪತಿ ಒಬ್ಬನೇ ಆಗಿರ್ತಾನೆ. ಒಟ್ಟಿನಲ್ಲಿ ಸುಖ ಸಂಸಾರ. ನಾವು ಒಡ ಹುಡ್ದವರು ಜೊತೆಲೇ ಬೆಳೆದಿದ್ವಿ, ಹೆಂಗೆ ಬಿಟ್ಟು ಬೇರೆ ಬೇರೆ ಮನೆ ಸೇರೋಣ, ಹೆಂಗೆ ಬೇರೆ ಬೇರೆ ಮದುವೆ ಆಗೋಣ, ಒಟ್ಟಿಗೆ ಇರ್ತೀವಿ ಅಂಥೇಳಿ ಒಬ್ಬ ಹುಡುಗನನ್ನೇ ಆಯ್ಕೆ ಮಾಡ್ಕೊಂಡ್ರು. ಒಟ್ಟಾರೆ ಈ ಕುಟುಂಬ ಚೆನ್ನಾಗಿರಲಿ, ಚೆನ್ನಾಗಿರುತ್ತೋ ಎಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿರಲಿ ಅನ್ನೋದು ನಮ್ಮ ಆಶಯ. ಮೂವರು ಹೆಂಡತಿಯರ ಮುದ್ದಿನ ಗಂಡ. ಬಳ್ಳಾರಿ